ಅಷ್ಟು ಸಂವತ್ಸರಗಳನ್ನು ಒಟ್ಟು ಮಾಡಿದ ಪಟ್ಟಿ ಅದು. 60 ಸಂವತ್ಸರಗಳು. ನೀವು ಯಾವ ಸಂವತ್ಸರ ಹುಟ್ಟಿದ್ದೀರಿ ನನಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿರತಕ್ಕ ಪಟ್ಟಿಯಲ್ಲಿ 1 ರಿಂದ 60 ಯಾರಿದ್ದಾರೆ ಅಂತ ಹೇಳಿದ್ದೇನೆ. ವಾಸ್ತವವಾಗಿ ಇದೆಲ್ಲ ಸುಗುಣಮಾಲೆಯಲ್ಲೆಲ್ಲ ನಾನು ಕೊಟ್ಟಿದ್ದೇನೆ ನೋಡುವವರಿಗೆ. ಇದೆಲ್ಲಿ ಉಂಟು ಪಟ್ಟಿ ಅಂತೇನು ಹುಡುಕುವುದೆಲ್ಲ ಬೇಡ, ತಿಳ್ಕೊಳ್ಳಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಅವರನ್ನು ಬೇವು ಬೆಲ್ಲದೊಟ್ಟಿಗೆ ನೆನಪಿಸಿಕೊಂಡಿದ್ದೇನೆ ಮುಂದಕ್ಕೆ. ಇನ್ನು ಸಂವತ್ಸರಕ್ಕೆ ಮತ್ತು ಅಯ್ಯನಕ್ಕೆ ಯಾರು ದೇವತೆಗಳು ಅಂದರೆ ಸಂವತ್ಸರೋ ವೈ ಪ್ರಜಾಪತಿ ಹಿಂದ. ವಾಸ್ತವವಾಗಿ ಚಕ್ರೆ ಸಂವತ್ಸರಂ ಪ್ರಬಂಧ ಇಡೀ 10 ಘಟಕಗಳಲ್ಲಿ ಒಡೆಯ ಯಾರು ಕೇಳಿದರೆ ಹರಿವಂಶ ಹೇಳ್ತಾರೆ ಸಂವತ್ಸರವೇ ಒಡೆಯ ಅಂತೆ. ವಾಸ್ತವವಾಗಿ ಸಂವತ್ಸರ ಯಾರು ಕೇಳಿದರೆ ಸ್ವಯಂ ಸಂವತ್ಸರ ಹರಿಗಿಂತ ವರಾಪುರ ಹೇಳ್ತಾರೆ. ಸಂವತ್ಸರ ಅಂದರೆ ದೇವರೇ. ಸಮ್ ಅಂದರೆ ವತ್ಸ ಅಂದರೆ ರಾ ಅಂದರೆ. ಸಮ್ ಅಂದರೆ ಪೂರ್ಣನಾದವನನ್ನು, ಜೀವಪೂರ್ಣನಾದವನು. ವತ್ಸ ಅಂದರೆ ಮಗುವನ್ನಾಗಿ ಮಾಡಿಕೊಂಡು ಕುಣಿಸಿದವನು ಅಂತ. ಪೂರ್ಣವಾಗಿ ವತ್ಸನನ್ನಾಗಿ, ವತ್ಸ ಅಂದರೆ ಮಗು, ಚತುರ್ಮುಖನನ್ನು ಜೀವನಲ್ಲಿ ಪೂರ್ಣನಾದ ಚತುರ್ಮುಖನನ್ನು ಮಗನಾಗಿ ಪಡೆದವನು ಸಂವತ್ಸರ ನಾರಾಯಣ. ನಮ್ಮನ್ನೆಲ್ಲ ಮಕ್ಕಳಂತ ನೋಡಿಕೊಳ್ಳುವನಾದ್ರಿಂದಲೂ ನಾರಾಯಣ ಸಂವತ್ಸರ. ಆನಂತರ ಚತುರ್ಮುಖನು ಭಗವಂತನ ಪೂರ್ಣವಾದ ಮಗುವಾಗಿ ಆನಂದವನ್ನು ಪಡೆದನಾದ್ದರಿಂದ ಚತುರ್ಮುಖನಿಗೂ ಸಂವತ್ಸರ ಅಂತ ಹೆಸರು. ಅದರಿಂದ ಪುರುಷೋ ವೈ ಸಂವತ್ಸರ ಅಂತ ಶತಪಥ ಬ್ರಾಹ್ಮಣ ಹೇಳ್ತದೆ. ಬ್ರಹ್ಮ ಸಂವತ್ಸರ ಮಮೆ ಅಂತ ಅಥರ್ವೇದೋ ಹೇಳ್ತದೆ. ಬ್ರಹ್ಮನನ್ನೇ ಸಂವತ್ಸರ ಅಂತ ಕರೆದದ್ದು ಅಂತ. ಸಂವತ್ಸರೋ ವೈ ಪ್ರಜಾಪತಿ ಅಂತ ಚತುರ್ಮುಖನನ್ನು ಪ್ರಶ್ನೋಪನಿಷತ್ ಸಂವತ್ಸರ ಅಂದಿದೆ. ಹೀಗೆ ಸಂವತ್ಸರಗಳಿಗೆ ನಾರಾಯಣ ಮತ್ತು ಬ್ರಹ್ಮ ಅಧಿದೇವತೆಗಳು. ಬ್ರಹ್ಮನದ್ದು ಇನ್ನೊಂದು ಹಿಂದಿನ ಯೋಚನೆ ಪ್ರಾಣ ಮತ್ತು ಭಾರತಿ. ಹಾಗಾಗಿ ಪ್ರಾಣ ಮತ್ತು ಭಾರತೀಯರನ್ನು ನಾರಾಯಣನ ತೊಡೆಯಲ್ಲಿ ಕೂತವರ ಚಿತ್ತನ ಕೊಟ್ಟಿದ್ದೇನೆ. ಇವರು ಯಾಕೆ ಇದ್ದಾರೆ ಕೇಳಿದರೆ ಅವರು ಅಯನಗಳಿಗಿದ್ದಾರೆ. ಅಯನಗಳಿಗೆ ಯಾರು ದೇವರು ಕೇಳಿದರೆ ಬಲಭದ್ರಂತತಾ ಕೃಷ್ಣಂ ಕೀರ್ತೇದ ಅಯನದ್ವಯೇ. ಉತ್ತರಾಯಣ ದಕ್ಷಿಣಾಯನಕ್ಕೆ ಕೃಷ್ಣ ಮತ್ತು ಬಲರಾಮನನ್ನು ಚಿಂತನೆ ಮಾಡಬೇಕು. ಬಲರಾಮನಲ್ಲಿ ಭಗವಂತನ ವಿಶೇಷವಾದ ಆವೇಶ ಉಂಟುಂತ. ಹಾಗೆಯೇ ಸಂವತ್ಸರಸ್ಥೋ ಭಗವಾನ್ ವಾಗೀರವು ಅಯನಸ್ಥಿತವು. ಚತುರ್ಮುಖ ಬ್ರಹ್ಮ ಆಗಲಿ ಅದು ಭಗವಂತಾಗಿ ಸಂವತ್ಸರ ಆದರೆ, ಉತ್ತರಾಯಣ ದಕ್ಷಿಣಾಯನಕ್ಕೆ ವಾಕ್ ಮತ್ತು ಈರ ಅಂದರೆ ಸಮೀರ. ಪ್ರಾಣ ಮತ್ತು ಭಾರತೀಯರು 2 ಅಯನಗಳಿಗೆ ಅಧಿಪತಿಗಳು ಅಂದರೆ ಪ್ರಾಣ ಭಾರತೀಯರ ಚಿತ್ರ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಮಾಸಸ್ಥಿತಸ್ಸ ಭಗವಾನ್, ತಿಂಗಳಲ್ಲಿ ದೇವರಾದರೆ ಅದು 2ರಲ್ಲಿ ಪಕ್ಷಯೋಹು ವಾಕ್ಷ ಮಾರುತಃ. ಶುಕ್ಲಪಕ್ಷ ಕೃಷ್ಣ ಪಕ್ಷದಲ್ಲಿ ಪ್ರಾಣ ಮತ್ತು ಭಾರತೀಯರು. ಅದು ನೋಡಲಿಕ್ಕೆ ಅಹೋರಾತ್ರೆ ಚ ಭಗವಾನ್, ಇಡೀ ದಿನದಲ್ಲಿ ಭಗವಂತ ಆದರೆ ಪ್ರಾಣ ಅಹನಿ, ಹಗಲಿನಲ್ಲಿ ಪ್ರಾಣ, ಅತಾಸ ವಾಕ ನಿಶಿ, ಭಾರತಿ ರಾತ್ರಿಯಲ್ಲಿದ್ದಾಳೆ. ಹೀಗೆ ಇಡೀ ಘಟಕದಲ್ಲಿ ದಿನದಲ್ಲಿ ಹಗಲು ರಾತ್ರಿಯಲ್ಲಿ ಪ್ರಾಣ ಭಾರತೀಯರು, ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ ಪ್ರಾಣ ಭಾರತೀಯರು, ಅದರಂತೆ ಅಯನದಲ್ಲಿ ಉತ್ತರಾಯಣ ದಕ್ಷಿಣದಲ್ಲಿ ಪ್ರಾಣ ಭಾರತೀಯರು. ಇದನ್ನು ನೋಡಿಕೊಳ್ಳುವುದೇ. ಆದರೆ ಇದೀಗ ಉತ್ತರಾಯಣ ಹೇಳಿದ್ರಿಂದ ಏನು ಲಾಭ ಕೇಳಿದರೆ ಪ್ರಾಣನ ಪ್ರೀತಿ, ದಕ್ಷಿಣಾಯನ ಹೇಳಿದರೆ ಭಾರತೀಯ ಪ್ರೀತಿ. ಟೋಟಲಿ ತಿಂಗಳು ಶುಕ್ಲ ಎಲ್ಲ ಪಕ್ಷ ಯಾಕೆ ಹೇಳೋದು ಕೇಳಿದರೆ ಇಷ್ಟಕ್ಕೆ. ಯಾವುದಾದ್ರೇನು ಮಾರ್ಯಾರೆ, ಚಂದ್ರ ಇಲ್ವೋ ಗೊತ್ತಾಗೋದಿಲ್ಲ, ಇಲ್ಲಿ ಗೊತ್ತಾಗೋದಿಲ್ಲಲ್ಲ ಹೇಳುವುದರಿಂದ ಈ ದೇವತೆಗಳ ಸ್ಪರ್ಶ ಆಗ್ತದೆ, ನೆನಪಾಗ್ತದೆ. ಈಗ ಮುಂದೆಲ್ಲ ಅವರದ್ದು ಪಟ್ಟಿಯೇ ಈಗ ಅಷ್ಟೇ. ನೆಕ್ಸ್ಟ್